ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬಾಲಾಜಿ ನರ್ಸಿಂಗ್ ಗಾರ್ಡನ್ ಚಿಂತಾಮಣಿಯಿಂದ. ಮೇಜರಾಗಿ ಎಲ್ಲರೂ ಕಸ್ಟಮರ್ಸು ಗಿಡಗಳನ್ನು ತೊಗೊಂಡು ಹೋಗ್ತಾರೆ, ಗಿಡ ಸರಿಯಾಗಿ ಬರೋಲ್ಲ, ಸತ್ತೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮೇಜರಾಗಿ ಅವ್ರು ಏನಂದರೆ ಅದಕ್ಕೆ ಫರ್ಟಿಲೈಸರ್ಸು ಮತ್ತು ಔಷಧಿಗಳನ್ನು ಕ್ಲೀನಾಗಿ ಹೊಡ್ಕೋಬೇಕಾಗುತ್ತೆ. ಸೊ ಅದು ನಮ್ಮ ಹತ್ರ ಎಲ್ಲ ಸಿಗುತ್ತೆ. ಯಾವ ಥರ ಏನಕ್ಕೆ ಯೂಸ್ ಮಾಡೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ನೋಡಿ. ಇದು ಬಂದು ನೀಮ್ ಸ್ಪ್ರೇ ಅಂತ. ಇದು ಬಂದು ಇಂಡೋರ್ಗೆ ಮಾತ್ರ. ಇದು ನಮ್ಮದು ಏನೇ ಪ್ರಾಡಕ್ಟ್ ಇರಲಿ ಎಲ್ಲ ನ್ಯಾಚುರಲ್ ಆಗಿರುತ್ತೆ. ಇದು ಬಂದು ನೀಮ್ ಸ್ಪ್ರೇ. ಇದು ಇಂಡೋರ್ ಗಿಡಗಳಿಗೆ ಮಾತ್ರ ಹೊಡ್ಕೊಳ್ಳೋವಂಥದ್ದು. ಇನ್ನೊಂದು ಬಂದು ಇದು ನೋಡಿ, ಕೋವಿಲ್ ಬ್ಲೂ ಅಂತ ಇದಿದೆ. ಇದು ಬಂದುಬಿಟ್ಟು ಔಟ್ಡೋರ್ ಪ್ಲ್ಯಾಂಟ್ಸ್ಗೆ ಫಂಗಸ್ ಆಗಲಿ, ಟ್ರಿಪ್ಸ್ ಆಗಲಿ, ಯಾವುದೇ ಥರ ಇದ್ರೂ ಇದು ಯೂಸ್ಫುಲ್ ಆಗುತ್ತೆ. ಮತ್ತು ಅದೇ ರೀತಿ ನೋಡಿ, ಇದು ಬಂದು ಎಪ್ಸಿಮ್ ಸಾಲ್ಟ್ ಅಂತ. ಇದು ಬಂದು ನಿಮಗೆ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಪೂನ್ ಒಂದು ಗಿಡಕ್ಕೆ ಹಾಕೋದು. ಇದೊಂದು ಗ್ರೋಮೋರ್ ಅಂದ್ಬಿಟ್ಟು, ಇದು ಗ್ರೋಮೋರ್ ಅಂದ್ಬಿಟ್ಟು ಯಾವ ಥರ ಯೂಸ್ ಮಾಡೋದಂದರೆ ಈ ಗ್ರೋಮೋರ್ನ ಇದು ಬಂದುಬಿಟ್ಟು ನೀವು ಯಾವಾಗ ರಿಪೋರ್ಟಿಂಗ್ ಮಾಡ್ತಾರೋ ಗಿಡಗಳನ್ನ ಆವಾಗನ್ನ ಇದನ್ನು ಯೂಸ್ ಮಾಡಬೇಕು. ಅದೇ ರೀತಿ ಸೇಮ್ ಇದು ಒಂದಿದೆ ನೋಡಿ, ನೀಮ್ ಕೂಡ ಅದನ್ನು ಮಿಕ್ಸ್ ಮಾಡಬೇಕು ಗ್ರೋಮೋರ್ ಜೊತೆ. ಮತ್ತು ಇದು ಬಂದು ರೋಸ್ ಪ್ಲ್ಯಾಂಟ್ಸ್ಗೆ ರೋಸ್ ಮೀಲ್ ಅಂತ, ಇದೆಲ್ಲ ಫ್ಲವರ್ಸು. ಮತ್ತು ಮೇಜರ್ NPK ಇದೆ ನೋಡಿ. ಇದು ಬಂದು NPK ಒಂದು ಗಿಡಗಳಿಗೆ ಎಲ್ಲ ಗಿಡಗಳಿಗೂ ಹಾಕಲೇಬೇಕಾಗುತ್ತೆ. ಇದು ಬಂದು ನಿಮಗೆ 15 days ಒಂದು ಸ್ಪೂನ್ ಹಾಕ್ಕೊಬೇಕಾಗುತ್ತೆ ಅಷ್ಟೇ ನೋಡಿ. ಇದು ಬಂದು ಪರ್ಲೈಟು ಇಂಡೋರ್ಗೆ. ಇದು ಬಂದು ನೀಮ್ದು. ಇದು ಬಂದು ಇಂಡೋರ್ ಇದೆ. ಇದು ಮಾತ್ರ ನೋಡಿ ತುಳಸಿ ಗಿಡಕ್ಕೆ ಮಾತ್ರ. ಇದು ಬಂದು ತುಳಸಿ ಗಿಡಕ್ಕೆ ಮಾತ್ರ. ಎಲ್ಲರೂ ತುಳಸಿ ಗಿಡ ಚೆನ್ನಾಗಿ ಆಗಲ್ಲ ಅಂತ ಹೇಳ್ತಾರಲ್ಲ, ತುಳಸಿ ಗಿಡಕ್ಕೆ ಇದನ್ನು ಹಾಕಿದ್ರೆ ಚೆನ್ನಾಗಿ ಗ್ರೋ ಆಗುತ್ತೆ. ಇದು ಬಂದು ತುಳಸಿ.